Hello students, welcome to Dhruvika Academy. ಹೇಗಿದ್ರೆ ಎಲ್ಲರೂ ಕೂಡ ಐ ಹೋಪ್ ಎವ್ರಿಬಡಿ ಇಸ್ ಡೂಯಿಂಗ್ ಫೈನ್. PGCET 2025 MBA ಮತ್ತು MCA ಗೆ ಜನರಲ್ ಅವೇರ್ನೆಸ್ ಅಲ್ಲಿ ನಿಮಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸಸ್ನ ಮಾಡ್ತೇವೆ. ಡೈಲಿ ಕರೆಂಟ್ ಅಫೇರ್ಸ್ ಸೀರೀಸ್ ಆಫ್ ಕ್ಲಾಸಸ್ನ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ಕ್ಲಾಸಲ್ಲಿ 28 ಫೆಬ್ರವರಿ 2025 ಸೊ 28 ಫೆಬ್ರವರಿ 2025 ಕರೆಂಟ್ ಅಫೇರ್ಸ್ ವೆರಿ ವೆರಿ ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ MCQs ನ ಸಾಲ್ವ್ ಮಾಡೋಣ. ಸೊ ನಿಮಗೆ ಮೋಸ್ಟ್ ಪ್ರಾಬ್ಲಿ ಎಕ್ಸಾಮ್ಸ್ ಅಲ್ಲಿ ಈ ಒಂದು ಕರೆಂಟ್ ಅಫೇರ್ಸ್ ಬೇಸಿಸ್ ಕ್ವಶನ್ ಬರುವಂತ ಚಾನ್ಸ್ ಇರುತ್ತೆ. ಪ್ರತಿ ವರ್ಷ 5 ರಿಂದ 6 ಕ್ವಶನ್ಸ್ ಅವರು ಬಂದೇ ಬರುತ್ತೆ. ಸೊ ಅದೇ ರೀತಿ ಅದಕ್ಕೆ ಹೆಲ್ಪ್ ಆಗಲಿ ಅನ್ನೋದು ಕಾರಣಕ್ಕೋಸ್ಕರ ಈ ಒಂದು ಕರೆಂಟ್ ಅಫೇರ್ಸ್ ಸೀರೀಸ್ ನಾವು ಮಾಡ್ತಾ ಇರೋದು. ರೈಟ್, ಸೊ ಸ್ಟಾರ್ಟ್ ಮಾಡೋಣ. ಬಿಫೋರ್ ಗೆಟಿಂಗ್ ಇಂಟು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ವಾರಿಯರ್ಸ್ 4.0 ಬ್ಯಾಚ್ ಕೋರ್ಸ್, ರೈಟ್, ಸೊ ವಾಟ್ ಇಸ್ ದ ನೇಮ್ ಫಾರ್ MBA MCA PGCET 2025 4.0 ಬ್ಯಾಚ್ ಕೋರ್ಸ್ಗೆ ಇನ್ನು ಯಾರು ಜಾಯ್ನ್ ಆಗಿಲ್ಲ, ಆದಷ್ಟು ಬೇಗ ವಾಟ್ ಯು ಹ್ಯಾವ್ ಟು ಡೌನ್ಲೋಡ್ ಮಾಡ್ಕೊಡ್ರಿ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ ಪ್ಲೇಸ್ಟೋರ್ ಇಂದ. ಜೊತೆಗೆ ಇದ್ರ ಜೊತೆ ನಿಮ್ಗೆ ಏನೇನು ಸಿಗುತ್ತೆ, ಪ್ರತಿದಿನ ಯು ವಿಲ್ ಬಿ ಗೆಟಿಂಗ್ ದ ಲೈವ್ ಕ್ಲಾಸಸ್ ಸಿಗುತ್ತೆ. ಇನ್ ಕೇಸ್ ಲೈವ್ ಮಿಸ್ ಆರ್ ಯು ವಿಲ್ ಬಿ ಹ್ಯಾವಿಂಗ್ ರೆಕಾರ್ಡಿಂಗ್ ಕ್ಲಾಸ್ ಆಲ್ಸೋ, ರೆಕಾರ್ಡಿಂಗ್ ಕ್ಲಾಸ್ ಕೂಡ ಸಿಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಡೌಟ್ ಕ್ಲಿಯರಿಂಗ್ ಸೆಷನ್, ಇಂಟರಾಕ್ಟಿವ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಕೂಡ ಇರುತ್ತೆ. ಆ್ಯಂಡ್ ಸ್ಟ್ಯಾಂಡರ್ಡ್ PDF, ಸೊ PGCET 2025ಗೆ ಏನೇನು ಸ್ಟ್ಯಾಂಡರ್ಡ್ PDF ಬೇಕು ಅಥವಾ ಏನೇನು ಸ್ಟಡಿ ಮೆಟೀರಿಯಲ್ ಬೇಕು ನಾವೇ ಕೊಡ್ತೀವಿ. ಅದ್ರ ಜೊತೆಗೆ ವಿಲ್ ಬಿ ಹ್ಯಾವಿಂಗ್ ಅ ಟೆಸ್ಟ್ ಸೀರೀಸ್, ವೆರಿ ವೆರಿ ಇಂಪಾರ್ಟೆಂಟ್ ಟೆಸ್ಟ್ ಸೀರೀಸ್ ಇರುತ್ತೆ. ಇದರೊಳಗಡೆ ಒಂದು ಡೈಲಿ ಟೆಸ್ಟ್ ಇರುತ್ತೆ ನಿಮಗೆ. ನೆಕ್ಸ್ಟ್ ಬಂದ್ಬಿಟ್ಟು 25 ಕರೆಂಟ್ ಅಫೇರ್ಸ್ 25 ಟೆಸ್ಟ್ ಸೀರೀಸ್ ಸಿಗುತ್ತೆ. ಅದರಲ್ಲಿ 15 ಟೆಸ್ಟ್ ಸೀರೀಸು ಆಲ್ ಕ್ಲಾಸ್ ವೈಸ್ ರ್ಯಾಂಕಿಂಗು, 10 ಟೆಸ್ಟ್ ಬಂದ್ಬಿಟ್ಟು ಆಲ್ ಕರ್ನಾಟಕ ರ್ಯಾಂಕಿಂಗ್ 10 ಟೆಸ್ಟ್ ಸೀರೀಸ್ ಇರುತ್ತಪ್ಪಿ. ಜೊತೆಗೆ ವೀಕ್ಲಿ ಟೆಸ್ಟ್ ಬಂದ್ಬಿಟ್ಟು ಸಂಡೇ ಇರುತ್ತೆ. ಸೊ ಎಲ್ಲ ಟೆಸ್ಟ್ ಸೀರೀಸ್ ಜೊತೆಗೆ ಯು ವಿಲ್ ಬಿ ಹ್ಯಾವಿಂಗ್ ಆಕ್ಸೆಸ್ ಟು ಆಲ್ ದಿಸ್ ಬ್ಯಾಚ್ ಕೋರ್ಸ್. ಎಲ್ಲ ಕೋರ್ಸ್ಗೂ ಕೂಡ ಈಸಿಲಿ ಆಕ್ಸೆಸ್, ಫ್ರೀ ಆಕ್ಸೆಸ್ ಇರುತ್ತೆ. ಐ ಮೀನ್ ಇಫ್ ಯು ಆರ್ ಗೋಯಿಂಗ್ ಟು ಜಾಯಿನ್ 4.0 ಯು ವಿಲ್ ಬಿ ಹ್ಯಾವಿಂಗ್ ಆಕ್ಸೆಸ್ ಟು 5.0, 6.0 ಟಾರ್ಗೆಟ್ ಬ್ಯಾಚ್, ರಿವಿಷನ್ ಬ್ಯಾಚ್. ಇಟ್ ಮೀನ್ಸ್ ಫಾರ್ ಆಲ್ ದ ಬ್ಯಾಚಸ್ ಅಂಟಿಲ್ ದ ಎಕ್ಸಾಮಿನೇಷನ್ ಬರೋವರೆಗೂ ಕೂಡ ಯು ವಿಲ್ ಬಿ having exams, you will be having a validity until exams. ನೀವು ಆರಾಮಾಗಿ ಪ್ರತಿಯೊಂದು ಕ್ಲಾಸಸ್ ಕೂಡ, ಪ್ರತಿಯೊಂದು ಸ್ಟಡಿ ಮೆಟೀರಿಯಲ್ ಟೆಸ್ಟ್ ಸೀರೀಸ್ ಎಲ್ಲಾನು ಕೂಡ ಸಿಗುತ್ತೆ. ಓನ್ಲಿ ಇಫ್ ಯು ಡೌನ್ಲೋಡ್ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಡ್ರಿ, ಜಾಯಿನ್ ಆಗ್ರಿ ಬೇಗ. ವೆರಿ ವೆರಿ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಿಮಗೆ ಈ ಒಂದು ಬ್ಯಾಚ್ ಕೋರ್ಸ್ ಸಿಗ್ತಾ ಇದೆ ಫಾರ್ MBA ಅಂಡ್ MCA. ಸೊ ಡೋಂಟ್ ಮಿಸ್ ಅಂಡ್ ಜಾಯಿನ್ ಆಸ್ ಸೂನ್ ಆಸ್ ಪಾಸಿಬಲ್. ಡೌನ್ಲೋಡ್ ಮಾಡ್ಕೊಡ್ರಿ. ನಿಮ್ಗೆ ಏನಾದ್ರು ಡೌಟ್ ಇದೆ ಈ ನಂಬರ್ ಕಾಲ್ ಮಾಡ್ರಿ, 6361949484. This is the WhatsApp number. You can call on this number, you can message on this number. Definitely you will get the access for Warriors 4.0 batch course. All right, fine. So ಇವತ್ತಿನ ಕ್ಲಾಸ್ ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ದಿನ ಬಂದ್ಬಿಟ್ಟು 28 to 2025 2025 ಕರೆಂಟ್ ಅಫೇರ್ಸ್, ವೆರಿ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನ ನೋಡ್ತಾ ಹೋಗುವ. ದ ಫಸ್ಟ್ ಕ್ವಶನ್ ದಟ್ ಈಸ್ ಆನ್ ವಿಚ್ ಡೇಟ್ ನ್ಯಾಷನಲ್ ಸೈನ್ಸ್ ಡೇ 2025 ಸೆಲೆಬ್ರೇಟೆಡ್. ಯಾವ ದಿನದಂದು ನ್ಯಾಷನಲ್ ಸೈನ್ಸ್ ಡೇ ನ ಸೆಲೆಬ್ರೇಟ್ ಮಾಡ್ತೀವಿ ಪ್ರತಿ ವರ್ಷ? ಆಪ್ಷನ್ ಎ 28 ಫೆಬ್ರವರಿ, ಆಪ್ಷನ್ ಬಿ 27 ಫೆಬ್ರವರಿ, ಆಪ್ಷನ್ ಸಿ 25 ಫೆಬ್ರವರಿ, ಆಪ್ಷನ್ ಡಿ 26 ಫೆಬ್ರವರಿ. ನ್ಯಾಷನಲ್ ಸೈನ್ಸ್ ಡೇ ನಿಮಗೆ ಪ್ರತಿ ವರ್ಷ ಇಂಪಾರ್ಟೆಂಟ್ ಡೇಸ್ ಅಂತ ಬರುತ್ತಪ್ಪಿ. ಇಂಪಾರ್ಟೆಂಟ್ ಡೇಸ್ ಬಗ್ಗೆ ನಿಮಗೆ ಕರೆಂಟ್ ಅಫೇರ್ಸ್ ಕ್ವಶನ್ ಬರುತ್ತೆ. ನ್ಯಾಷನಲ್ ಸೈನ್ಸ್ ಡೇ ಅಂತ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ? ದ ಆನ್ಸರ್ ಬಂದ್ಬಿಟ್ಟಪ್ಪಿ ಆಪ್ಷನ್ ಎ 28 ಫೆಬ್ರವರಿ. ಇವತ್ತು ನ್ಯಾಷನಲ್ ಸೈನ್ಸ್ ಡೇ ಅಪ್ಪಿ, ವೆರಿ ವೆರಿ ಇಂಪಾರ್ಟೆಂಟ್. ನ್ಯಾಷನಲ್ ಸೈನ್ಸ್ ಡೇ ಸೆಲೆಬ್ರೇಟೆಡ್ ಎವ್ರಿ ಇಯರ್ ಆನ್ 28 ಫೆಬ್ರವರಿ 1928 ಇಂದ ಸ್ಟಾರ್ಟ್ ಆಗಿದೆ. ಡಿಸ್ಕವರಿ ಆಫ್ ರಾಮನ್ ಎಫೆಕ್ಟ್ ಬೈ CV ರಾಮನ್ ಎಫೆಕ್ಟ್ ಅಂದ್ರೆ ದ ಸ್ಕ್ಯಾಟರಿಂಗ್ ಆಫ್ ಲೈಟ್ ನಾವೇಂತ ಕರಿತೀವಿ, ರಾಮನ್ ಎಫೆಕ್ಟ್ ಅಂತ ಕರಿತೀವಿ. ಅಂದ್ರೆ ನಿಮಗೆಲ್ಲ ಗೊತ್ತು ವಿಬ್ ಗ್ಯಾರ್ ಅಂತ ಕರಿತೀವಿ. ಅಂದ್ರೆ ಏನಪ್ಪಾ, ರೈನ್ಬೋ ಫಾರ್ಮೇಷನ್ ಹೆಂಗಾಗುತ್ತೆ, ನೀವು ಆಕಾಶ ನೋಡಿದ್ರೆ ಸ್ಕೈ ಬ್ಲೂ ಕಲರ್ ಇರುತ್ತಪ್ಪಿ. ಯಾವಾಗ ರೈನ್ಫಾಲ್ ಆಗುತ್ತೆ, ಯಾವಾಗ ಮಳೆ ಬರುತ್ತೆ, ಆ ಟೈಮಲ್ಲಿ ಇನ್ ಕೇಸ್ ನಿಮಗೇನಾದ್ರೂ ಬಿಸಿಲಿತ್ತಪ್ಪ ಅಂದ್ರೆ ಅವಾಗ ಏನಾಗುತ್ತೆ, ರೈನ್ಬೋ ಫಾರ್ಮೇಷನ್ ಆಗುತ್ತೆ, ವಿಬ್ ಗ್ಯಾರ್ ಅಂತ ಕರಿತೀವಿ. ರೈಟ್, ವೈಲೆಟ್, ಇಂಡಿಗೋ, ಬ್ಲೂ ಇದಾವೆಲ್ಲ ಕಲರ್ಸು. ಸೊ ಆ ವಿಬ್ ಗ್ಯಾರ್ ಬೇರೆ ಬಣ್ಣದ ವಿಬ್ ಗ್ಯಾರ್ ಆಗುತ್ತೆ. ದಟ್ ಈಸ್ ಬಿಕಾಸ್ ಆಫ್ ಅ ರಾಮನ್ ಎಫೆಕ್ಟ್ ಅಂತ ಕರಿತೀವಿ. ಇದನ್ನ 1928 ನಾವು ಏನು ಸೆಲೆಬ್ರೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಇನ್ನು ಸೈನ್ಸ್ ಡೇ, ನ್ಯಾಷನಲ್ ಸೈನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. CV ರಾಮನ್ ಅವರು ಇದನ್ನೇನು ಮಾಡಿದ್ರು, ಒಂದು ರಾಮನ್ ಎಫೆಕ್ಟ್ ನ ಕಂಡುಹಿಡಿದ್ರು. ಇದೇ ಒಂದು ರಾಮನ್ ಎಫೆಕ್ಟ್ಗೆ ಅವರಿಗೆ ನೊಬೆಲ್ ಪ್ರೈಸ್ ಕೂಡ ಸಿಕ್ಕಿತ್ತು. ಫಿಸಿಕ್ಸ್ ಒಳಗಡೆ ನೊಬೆಲ್ ಪ್ರೈಸ್ ಸಿಕ್ಕಿತ್ತು. ಯಾವಾಗ? 1930 ಒಳಗಡೆ, 1930 ಒಳಗಡೆ ಹಿ ಗಾಟ್ ನೊಬೆಲ್ ಪ್ರೈಸ್ ಇನ್ ದ ಫೀಲ್ಡ್ ಆಫ್ ಫಿಸಿಕ್ಸ್ ಫಾರ್ ರಾಮನ್ ಎಫೆಕ್ಟ್ಗೆ. ವೆರಿ ಇಂಪಾರ್ಟೆಂಟ್. ರಾಮನ್ ಎಫೆಕ್ಟ್ ಇಸ್ ನೋನ್ ಆಸ್ ಅ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತ ಕರಿತೀವಿ. ಲೈಟು ಬೆಂಡ್ ಆಗುತ್ತೆ. ರೈಟ್, ಸೊ ಅದಕ್ಕೆ ಥೀಮ್ ನೋಡ್ರಿ, 2025 ಥೀಮ್ ಬಂದ್ಬಿಟ್ಟು ಎಂಪವರಿಂಗ್ ಇಂಡಿಯನ್ ಯೂತ್ ಫಾರ್ ಗ್ಲೋಬಲ್ ಲೀಡರ್ಶಿಪ್ ಇನ್ ಸೈನ್ಸ್ ಅಂಡ್ ಇನ್ನೋವೇಷನ್ ಫಾರ್ ಡೆವಲಪ್ಡ್ ಇನ್ ಇಂಡಿಯಾ. ಸೊ ಇಟ್ ಇಸ್ ಅ ಥೀಮ್ ಫಾರ್ 2025 ಸೈನ್ಸ್ ಡೇ. ವೆರಿ ಇಂಪಾರ್ಟೆಂಟ್. ಕ್ವೆಶ್ಚನ್ ನಂಬರ್ 2, ಇನ್ ವಿಚ್ ಇಯರ್ will the Central Board of Secondary Education start conducting biannual class 10th board exams? ಅಂದ್ರೆ ಪ್ರತಿ ವರ್ಷ ಇನ್ನು ಮೇಲೆ 10th ಕ್ಲಾಸ್, ಅದು ಕೂಡ CBSE. ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ CBSE? ದ ಫುಲ್ ಫಾರ್ಮ್ ಆಫ್ CBSE ಸೆಂಟ್ರಲ್ ಬೋರ್ಡ್ ಫಾರ್ ಸೆಕೆಂಡರಿ ಎಜುಕೇಶನ್. ದಿಸ್ ಇಸ್ ದ ಫುಲ್ ಫಾರ್ಮ್. ಇದು ಪ್ರತಿ ವರ್ಷ ಒಂದು ವರ್ಷಕ್ಕೆ 2 ಸತಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಬೇಕು. ಯಾರಿಗೆ? ಕ್ಲಾಸ್ 10th ಅವ್ರಿಗೆ. 10ನೇ ಕ್ಲಾಸ್ ಅವ್ರಿಗೆ ಇನ್ಮೇಲೆ 2 ಸಲ ಎಕ್ಸಾಮ್ ಆಗುತ್ತೆ. ಅದು ಯಾವ ಇಯರ್ ಇಂದ ಇಂಪ್ಲಿಮೆಂಟ್ ಆಗುತ್ತೆ ಅಂತ ಕೇಳ್ತಾರೆ. 2026, 2025, 2024, 2027. ಆಬ್ವಿಯಸ್ಲಿ 2024 ಅಲ್ಲ,
ಅದಂತೂ ಆಗಲ್ಲ. ನಮಗೆ 3 ಆಪ್ಷನ್ ಇದೆ, 26, 25, 27. ಯಾವಾಗಿಂದ? ಆಪ್ಷನ್ ಎ 2026ರಿಂದ. ಇನ್ನು ಮೇಲೆ CBSE ಒಳಗಡೆ ಯಾರು ಕ್ಲಾಸ್ 10th ಓದ್ತಾರೆ ಅವರಿಗೆ ಬೈ ಅನ್ಯುವಲಿ 2 ಸತಿ ಎಕ್ಸಾಮ್ ನಡೆಯುತ್ತೆ. ದ ಸೆಂಟ್ರಲ್ ಬೋರ್ಡ್ ಫಾರ್ ಸೆಕೆಂಡರಿ ಎಜುಕೇಶನ್ ಹ್ಯಾಸ್ ಅಪ್ರೂವ್ಡ್ ಡ್ರಾಫ್ಟ್ ನಾರ್ಮ್ಸ್ ಟು ಕಂಡಕ್ಟ್ ಕ್ಲಾಸ್ 10th ಬೋರ್ಡ್ ಎಕ್ಸಾಮ್ಸ್ ಟ್ವೈಸ್ ಅ ಇಯರ್ ಸ್ಟಾರ್ಟಿಂಗ್ ಇನ್ 2026. ದ ಡಿಸಿಷನ್ ಈಸ್ ಇನ್ ಅ ಲೈನ್ ವಿತ್ ರೆಕಮೆಂಡೇಶನ್ ಆಫ್ ದ ನ್ಯೂ ಎಜುಕೇಶನ್ ಪಾಲಿಸಿ. ನಾವು NEP ಅಂತ ಹೇಗೆ ಕರಿತೀವಿ ಅಲ್ಲ, NEP ಅಂದ್ರಲ್ಲಿ ಓದ್ತಿದ್ರಲ್ಲ ಇವಾಗ. ಸೊ NEP ರೆಕಮೆಂಡೇಶನ್ ಪ್ರಕಾರ ವಿಚ್ ಏಮ್ ಟು ಎಲಿಮಿನೇಟ್ ದ ಹೈ ಸ್ಟೇಕ್ಸ್ ಆಸ್ಪೆಕ್ಟ್ಸ್ ಆಫ್ ಬೋರ್ಡ್ ಎಕ್ಸಾಮ್ಸ್, ದ ಬೈ ಆನ್ಯುವಲ್ ಎಕ್ಸಾಮ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ರೆಡ್ಯೂಸ್ ದ ಪ್ರೆಷರ್ ಆನ್ ಸ್ಟೂಡೆಂಟ್ ಅಂಡ್ ಪ್ರೊವೈಡ್ ದಮ್ ವಿತ್ ಅ ಮೋರ್ ಅಪರ್ಚುನಿಟಿ ಟು ಇಂಪ್ರೂವ್ ದರ್ ಪರ್ಫಾರ್ಮೆನ್ಸ್. ಅಂದರೆ ವರ್ಷಕ್ಕೆ 2 ಸತಿ ಎಕ್ಸಾಮ್. ನಾವು ಹೆಂಗೆ ಇಷ್ಟು ವರ್ಷ ನಿಮಗೆ ಲೈಕ್ ಮಿಡ್ ಟರ್ಮ್ ಎಕ್ಸಾಮ್ಸ್ ಅಂತ ಹೆಂಗೆ ನಡೆಸ್ತಿದ್ವಿ, ಬಟ್ ಮಿಡ್ ಟರ್ಮ್ ಎಕ್ಸಾಮ್ಸು ಫೈನಲ್ ಕೌಂಟಿಗೆ ಆಗ್ತಿರಲಿಲ್ಲ. ಜಸ್ಟ್ ಇಟ್ ಇಸ್ ಅ ಮಿಡ್ ಟರ್ಮ್, ಅದು ಫೈನಲ್ ರಿಸಲ್ಟ್ಗೆ ಬರ್ತಿರಲ್ಲ. ಇನ್ನು ಮೇಲೆ ಏನು ಮಾಡ್ತಾರೆ, ಮೊದಲನೇ 6 ತಿಂಗಳಿಗೆ ಒಂದು ಎಕ್ಸಾಮ್ ನಡೆಸ್ತಾರೆ, ನೆಕ್ಸ್ಟ್ 6 ಮಂತ್ಗೆ ಇನ್ನೊಂದು ಎಕ್ಸಾಮ್ ನಡೆಸ್ತಾರೆ. ಎರಡನ್ನೂ ಕಂಬೈನ್ ಮಾಡಿಬಿಟ್ಟು ಓವರ್ ಆಲ್ ಪರ್ಸೆಂಟೇಜ್ ಕೊಡ್ತಾರೆ. ಇಟ್ ಮೀನ್ಸ್ ನಿಮಗೆ ಇವಾಗ 70% ಮೊದಲನೇ ಮಿಡ್ ಟರ್ಮ್ ಅಲ್ಲಿ ಮಾಡ್ತಾರೆ, ಸೆಕೆಂಡ್ ಮಿಡ್ ಟರ್ಮ್ ಅಲ್ಲಿ 70 ಮಾಡ್ತಾರೆ, ಅಥವಾ ಸೆಕೆಂಡ್ ಮಿಡ್ ಟರ್ಮ್ ಅಲ್ಲಿ 80 ಮಾಡ್ತಾರೆ. ಸೊ ಇದೆರಡು ಅವರೇಜ್ ತೆಗಿತಾರೆ, 70 + 80 ಡಿವೈಡ್ ಬೈ 2. ಈ ರೀತಿ ದೇ ವಿಲ್ ಟೇಕ್ ಇಟ್, ಅದನ್ನ ಎರಡನ್ನೂ ಕನ್ಸಿಡರ್ ಮಾಡಿ ಅವರೇಜ್ ತೆಗೆದು ದೇ ವಿಲ್ ಗಿವ್ ದ ಓವರ್ ಆಲ್ ಪರ್ಸೆಂಟೇಜ್ ಫಾರ್ 10th ಕ್ಲಾಸ್ಗೆ. ಸೊ ಈ ರೀತಿ ಬೈ ಆನ್ಯುವಲಿ ಮಾಡಬೇಕು ಅಂತ ಡಿಸಿಷನ್ ಮಾಡಿದ CBSE ಅವರು. ಇಂಪ್ಲಿಮೆಂಟ್ ಆಗೋದು 2026ರಿಂದ. ವೆರಿ ಇಂಪಾರ್ಟೆಂಟ್ ಅಪ್ಪಿ, NEP ಅಂಡ್ ಹೋಗಿ ಬರುತ್ತೆ. ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ NEP? ನ್ಯಾಷನಲ್ ಎಜುಕೇಶನ್ ಪಾಲಿಸಿ. ರೈಟ್. ಕ್ವೆಶ್ಚನ್ ನಂಬರ್ 3. TRIFED, TRIFED recently signed a MOU. ನಾ ಹೇಳಿದೆ ಲಾಸ್ಟ್ ಕ್ಲಾಸಲ್ಲಿ MOU ಅಂದ್ರೆ ಏನಪ್ಪ? ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ವಿಚ್ ಆರ್ಗನೈಸೇಷನ್ ಟು ಪ್ರಮೋಟ್ ಟ್ರೈಬಲ್ ಎಂಟರ್ಪ್ರಿನರ್ಶಿಪ್. ನಾವು ಟ್ರೈಬಲ್ ಪೀಪಲ್ ಅಂತ ಏನು ಕರಿತೀವಲ್ಲ, ಅವ್ರನ್ನ ಎಂಟರ್ಪ್ರಿನರ್ಶಿಪ್ ಅಂದ್ರೆ ಉದ್ಯೋಗ ಅಂದ್ರೆ ಒಂದು ಅವ್ರದೇ ಒಂದು ಕಂಪನಿ ಸ್ಟಾರ್ಟ್ ಮಾಡೋದಕ್ಕೆ ಅವ್ರನ್ನ ಪ್ರಮೋಟ್ ಮಾಡಬೇಕು, ಅವ್ರಿಗೆ ಉತ್ತೇಜನ ಕೊಡಬೇಕು ಅನ್ನೋದು ಕಾರಣಕ್ಕೋಸ್ಕರ ಈ TRIFED ಇದು ಸೈನ್ ಆಯಿತು. ಇದು ಯಾವ ಆರ್ಗನೈಸೇಷನ್ ಜೊತೆಗೆ ಸೈನ್ ಮಾಡಿದ್ರು? ಆಪ್ಷನ್ ಎ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಆ್ಯಂಡ್ ISRO, ಆಪ್ಷನ್ ಬಿ ನೀತಿ ಆಯೋಗ ಅಂಡ್ ದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಆಪ್ಷನ್ ಸಿ ನೆಫ್ಟ್ ಆ್ಯಂಡ್ HMPC, ಆಪ್ಷನ್ ಡಿ NTPC ಆ್ಯಂಡ್ ONGC. ಯಾವ 2 ಆರ್ಗನೈಸೇಷನು TRIFED ಅನ್ನೋ ಒಂದು ಅಗ್ರಿಮೆಂಟ್ ಮಾಡಿಕೊಂಡು MOU ಸೈನ್ ಮಾಡಿಕೊಂಡ್ರು? ಯಾಕೆ? ಟ್ರೈಬಲ್ ಎಂಟರ್ಪ್ರಿನರ್ಶಿಪ್ನ ಪ್ರಮೋಟ್ ಮಾಡೋಕ್ಕೆ. ಆನ್ಸರ್ ಬಂದಡಪ್ಪಿ ಆಪ್ಷನ್ ಸಿ NIFT ಆ್ಯಂಡ್ HPMC. Right? What is the full form of NIFT? The Tribal Cooperative Marketing Development Federation of India. That is a TRIFED. What is the full form? TRIFED is the Tribal Cooperative Marketing Development Federation of India has signed an MOU with the NIFT. NIFT is the full form nodri. National Institute of Fashion Technology. What is the full form of NIFT? Exam alli keltarappi nim full form. So NIFT is the full form ಏನಪ್ಪಿ? National Institute for Fashion Technology. And HMPC ಏನಪ್ಪ? HPMC ಇದು ಹಿಮಾಚಲ್ ಪ್ರದೇಶ್ ಹಾರ್ಟಿಕಲ್ಚರಲ್ ಪ್ರೊಡ್ಯೂಸ್ ಮಾರ್ಕೆಟಿಂಗ್ ಅಂಡ್ ಪ್ರೊಸೆಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್. HPMC ಇದು ಎರಡು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದೆರಡು ಫುಲ್ ಫಾರ್ಮ್ ನೆನ್ಪಿಟ್ಕೊಡ್ರಿ. ಇವರಿಬ್ರು ಸೇರ್ಕೊಂಡು ಏನು ಮಾಡಿದ್ರು? ದಟ್ TRIFED ಅನ್ನೋ ಒಂದು MOU ಮಾಡ್ಕೊಂಡ್ರು, ಅವ್ರಿಗೆ ಟ್ರೈಬಲ್ ಪೀಪಲ್ಗೆ ಪ್ರಮೋಟ್ ಮಾಡೋದಕ್ಕೋಸ್ಕರ, ಅವರು ಓನ್ ಎಂಟರ್ಪ್ರಿನರ್ಶಿಪ್ ಮಾಡಬೇಕು ಅನ್ನೋದು ಕಾರಣಕ್ಕೋಸ್ಕರ. ಕ್ವೆಶ್ಚನ್ ನಂಬರ್ 4. ರೀಸೆಂಟ್ಲಿ DRDO ಆ್ಯಂಡ್ ಇಂಡಿಯನ್ ನೇವಿ ಸಕ್ಸಸ್ಫುಲಿ ಟೆಸ್ಟೆಡ್ ವಿಚ್ ನ್ಯೂ ಮಿಸೈಲ್? DRDO ಮತ್ತು ಇಂಡಿಯನ್ ನೇವಿ ಇಬ್ರು ಕೂಡ್ಕೊಂಡು ಒಂದು ಹೊಸ ಮಿಸೈಲ್ನ ಲಾಂಚ್ ಮಾಡ್ತಾರೆ, ಟೆಸ್ಟ್ ಮಾಡ್ತಾರೆ. ಆ ಟೆಸ್ಟ್ನ ಹೆಸರೇನು ಅಥವಾ ಆ ಒಂದು ಮಿಸೈಲ್ ಹೆಸರೇನು? ಆಪ್ಷನ್ ಎ ಬ್ರಾಹ್ಮೋಸ್ ಏರ್ ಲಾಂಚ್ಡ್ ಮಿಸೈಲ್, ಆಪ್ಷನ್ ಬಿ ಪೃಥ್ವಿ 3, ಆಪ್ಷನ್ ಸಿ ನೇವಲ್ ಆಂಟಿ ಶಿಪ್ಸ್ ಮಿಸೈಲ್, ಅದು ನಾವು NASM-SR ಅಂತ ಕರಿತೀವಿ, ಆಪ್ಷನ್ ಡಿ ಅಗ್ನಿ 5. ರೈಟ್. ಬ್ರಾಹ್ಮೋಸ್ ಏರ್ ಲಾಂಚ್ ಮಿಸೈಲ್, ಪೃಥ್ವಿ 3, ನೇವಲ್ ಆಂಟಿ ಶಿಪ್ ಮಿಸೈಲ್, ಆಪ್ಷನ್ ಡಿ ಅಗ್ನಿ 5. ಸೊ ದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಬರುತ್ತೆ. ದಟ್ ಈಸ್ ನೇವಲ್ ಆಂಟಿ ಶಿಪ್ ಮಿಸೈಲ್. ನೋಡ್ರಿ, ಇಂಡಿಯನ್ ನೇವಿ ಅಂತ ಕರೆದ್ರು. ಇಂಡಿಯನ್ ನೇವಿಗೆ ಹೆಲ್ಪ್ ಆಗಬೇಕು. ಸೊ ನೇವಲ್ ಆಂಟಿ ಶಿಪ್ ಮಿಸೈಲ್ ಅಂದರೆ ಶಿಪ್ ಒಳಗಡೆ ಯಾರಾದರೂ ಇನ್ ಕೇಸ್ ಟು ಬಿ ವೆರಿ ಪ್ರಿಸೈಸ್ಲಿ ಸಬ್ಮರೀನ್ ಒಳಗಡೆ ಏನಾದರೂ ಬಂದ್ರಪ್ಪ, ಅಥವಾ ಶಿಪ್ ಒಳಗಡೆ ಯಾರು ಎನಿಮೀಸ್ ಬಂದರೆ ಅವ್ರಿಗೆ ಮಿಸೈಲ್ ಹಾಕಿ ಅವ್ರನ್ನ ಉಡಾಯಿಸಬೇಕು ಅಂತ ಒಂದು ಇದು ಮಾಡಬೇಕು, ಅಥವಾ ಅಂತ ಒಂದು ನ್ಯೂ ಫೀಚರ್ನ ತರಬೇಕು ಅನ್ನೋ ಕಾರಣಕ್ಕೋಸ್ಕರ DRDO ಮತ್ತು ಇಂಡಿಯನ್ ನೇವಿ ಸೇರಿಕೊಂಡು ಈ ಹೊಸ ಒಂದು ಸಕ್ಸಸ್ಫುಲ್ ಆಗಿ ಒಂದು ಟೆಸ್ಟ್ನ ಮಾಡಿದರು. ದ ನೇಮ್ ಆಫ್ ದ ಮಿಸೈಲ್ ಇಸ್ ನೇವಲ್ ಆಂಟಿ ಶಿಪ್ ಮಿಸೈಲ್. ರೈಟ್. ಸೊ ದ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್, DRDO ಫುಲ್ ಫಾರ್ಮ್ ಅಪ್ಪಿ. What is the full form of DRDO? The Defense Research and Development Organization and the Indian Navy successfully conducted the maiden flight test of the Naval Anti-Ship Missile from Integrated Test Range ITR Chandipur. ಎಲ್ಲ ಐತಪ್ಪ, ಇದು ಚಂದೀಪುರ ಒಳಗಡೆ ಆಗಿದೆ ಇದು. The missile was launched from the Indian Naval Speaking Helicopter and demonstrated its capacity against the ship targets. Right? So very important ಅಪ್ಪಿ, Naval Anti-Ship Missile. Question number 5. DPIIT has signed an agreement with which organization to boost India's startup ecosystem? DPIIT ಒಂದು ಅಗ್ರಿಮೆಂಟ್ನ ಸೈನ್ ಮಾಡ್ತಾರೆ ಯಾವ ಆರ್ಗನೈಸೇಷನ್ ಜೊತೆಗೆ? ಎಕೋಸಿಸ್ಟಮ್ ಅಂದ್ರೆ ಎದ್ರದಪ್ಪ?
ಸ್ಟಾರ್ಟಪ್ಸ್ ಏನಿದೆ ನೋಡ್ರಿ ಇಂಡಿಯಾ ಒಳಗಡೆ ಸ್ಟಾರ್ಟಪ್ಸ್, ರೈಟ್. ಸೊ ಈ ಸ್ಟಾರ್ಟಪ್ ಅದನ್ನ ನೀವು MSME ಒಳಗಡೆ ಬರಲ್ಲ, ಅವು ಸ್ಟಾರ್ಟಪ್ಸ್ ಎಲ್ಲ, ಇಟ್ ಈಸ್ ಔಟ್ ಆಫ್ MSMEs. ಸೊ ಸ್ಟಾರ್ಟಪ್ಗಳನ್ನ ಬೂಸ್ಟ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ವಾಟ್ ಈಸ್ ಸ್ಟಾರ್ಟಪ್, ಮೈಕ್ರೋ ಸ್ಮಾಲ್ ಆರ್ಗನೈಸೇಷನ್. MNC ಬರುತ್ತೆ, MNC ಆದ್ಮೇಲೆ ನೆಕ್ಸ್ಟ್ ಬರೋದು ಸ್ಟಾರ್ಟಪ್ಸ್, ಅದಾದ್ಮೇಲೆ ಯೂನಿಕಾರ್ನ್ಸ್ ಬರ್ತವೆ. ಸೊ ಈ ಸ್ಟಾರ್ಟಪ್ಗಳನ್ನ ಬೂಸ್ಟ್ ಮಾಡೋದಕ್ಕೋಸ್ಕರ, ರೈಟ್, ಬೂಸ್ಟ್ ಮಾಡೋದಕ್ಕೋಸ್ಕರ DPIIT ಯಾವ ಒಂದು ಆರ್ಗನೈಸೇಷನ್ ಜೊತೆಗೆ ಸೈನ್ ಮಾಡ್ಕೊಳ್ಳುತ್ತೋ ಅಥವಾ MOU ಮಾಡ್ಕೊಳ್ಳುತ್ತೋ. ಆಪ್ಷನ್ ಎ ಪೇಟಿಎಂ, ಆಪ್ಷನ್ ಬಿ ನೀತಿ ಆಯೋಗ್, ಆಪ್ಷನ್ ಸಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಆಪ್ಷನ್ ಡಿ ಸೆಬಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ದಟ್ ಇಸ್ ಅ ಫುಲ್ ಫಾರ್ಮ್ ಸೆಫಿ, ರೈಟ್. ಸೊ ಯಾರ ಜೊತೆಗೆ ಆಪ್ಷನ್ ಎ ಪೇಟಿಎಂ ಜೊತೆಗೆ, ವೆರಿ ಇಂಪಾರ್ಟೆಂಟ್, ಪೇಟಿಎಂ ಜೊತೆಗೆ, ರೈಟ್. ದ ಡೆವಲಪ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಅಂಡ್ ಇಂಟರ್ನಲ್ ಟ್ರೇಡ್, ದಟ್ ಇಸ್ ದ ಫುಲ್ ಫಾರ್ಮ್ ಆಫ್ DPIIT. ವಾಟ್ ಇಸ್ ದ ಫುಲ್ ಫಾರ್ಮ್ DPI? ಇವತ್ತಿನ ಕ್ಲಾಸ್ ನೋಡ್ರಿ ಎಷ್ಟು ಫುಲ್ ಫಾರ್ಮ್ಸ್ ಇದಾವೆ, ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಸ್ ಅಲ್ಲಿ, ಗೊತ್ತಿರಬೇಕು ನಿಮಗೆ. DPIIT, ವಾಟ್ ಇಸ್ ದ ಫುಲ್ ಫಾರ್ಮ್ ಸರ್? ದ ಡೆವಲಪ್ಮೆಂಟ್ ಫಾರ್ ಪ್ರಮೋಷನ್ ಅಂಡ್ ಇಂಡಸ್ಟ್ರಿ ಅಂಡ್ ಇಂಟರ್ನಲ್ ಟ್ರೇಡ್, ವೆರಿ ಇಂಪಾರ್ಟೆಂಟ್. ಪಾರ್ಟ್ನರ್ ವಿತ್ ಪೇಟಿಎಂ ಟು ಸ್ಟ್ರೆಂಥನ್ ಇಂಡಿಯಾಸ್ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್, ಪರ್ಟಿಕ್ಯುಲರ್ಲಿ ಇನ್ ಫಿನ್ಟೆಕ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ಫಿನ್ಟೆಕ್ ಅಂದ್ರೆ ಏನಪ್ಪ? ಫಿನಾನ್ಸ್ ಅನ್ನ ಕೊಡುವಂತಹ ಕೆಲವೊಂದು ಸ್ಟಾರ್ಟ್ಅಪ್ಸ್ ಇದಾವೆ, ದಟ್ ಇಸ್ ಅ ಫಿನ್ಟೆಕ್ ಅಂತ ಕರಿತೀವಿ ನಾವು, ಫಿನಾನ್ಸ್ ಕೊಡ್ತವೆ. ಸೊ ಜೊತೆಗೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್, ರೈಟ್. ಸೊ ಇವೆರಡೂ ಸೆಕ್ಟರ್ಸ್ನ ಬೂಸ್ಟ್ ಮಾಡೋದಕ್ಕೋಸ್ಕರ ಪೇಟಿಎಂ ಜೊತೆಗೆ ಯಾವುದಪ್ಪ DPIIT, ಡೆವಲಪ್ಮೆಂಟ್ ಫಾರ್ ಪ್ರಮೋಷನ್ ಅಂಡ್ ಇಂಡಸ್ಟ್ರಿ ಅಂಡ್ ಇಂಟರ್ನಲ್ ಟ್ರೇಡ್, ಇವ್ರು ಏನು ಮಾಡಿದ್ರು, ಸೈನ್ ಮಾಡ್ಕೊಂಡ್ರು. ಸೈನ್ ಮಾಡಿ ಒಂದು ಕ್ಯಾಂಪೇನ್ನ ಲಾಂಚ್ ಮಾಡಿದ್ರು. ಸ್ಟಾರ್ಟ್ಅಪ್ಸ್ ವಿಲ್ ಗೇನ್ ಆಕ್ಸೆಸ್ ಟು ಪೇಟಿಎಮ್ಸ್ ಎಕ್ಸ್ಟೆನ್ಸಿವ್ ಮರ್ಚೆಂಟ್ ನೆಟ್ವರ್ಕ್ ಫೆಸಿಲಿಟೇಟಿಂಗ್ ಪ್ರಾಡಕ್ಟ್ ಟೆಸ್ಟಿಂಗ್ ಆ್ಯಂಡ್ ವೆರಿಫಿಕೇಶನ್. ಸೊ ಪೇಟಿಎಂದವರು ಈ ಒಂದು ಸ್ಟಾರ್ಟ್ಅಪ್ಗಳಿಗೆ ಪ್ಲಾಟ್ಫಾರ್ಮ್ಸ್ ಕೊಡ್ತಾರೆ, ಅವರಲ್ಲಿ ಟೆಸ್ಟಿಂಗ್ಗಳನ್ನ ಮಾಡಬಹುದು, ರೈಟ್. ಸೊ ನೆಕ್ಸ್ಟ್ ಕ್ವಶನ್ ಬರುತ್ತಪ್ಪಿ, 6ನೇ ಕ್ವಶನು. ಪಂಚ್ ಮಿಷನ್ ಈಸ್ ಅನ್ ಇನಿಷಿಯೇಟಿವ್ ವಿಚ್ ಸ್ಪೇಸ್ ಆರ್ಗನೈಸೇಷನ್, ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ನಾವು ಹೊಸ ಒಂದು ಕ್ಲಾಸಲ್ಲಿ ಲಾಸ್ಟ್ ಇಯರ್ ಒಂದು ವಿಡಿಯೋ ಮಾಡಿದ್ದೆ ನಾನು, ರೀಸೆಂಟ್ ಇಸ್ರೋ ಮಿಷನ್ಸ್ ಬಗ್ಗೆ ಒಂದು ಕ್ಲಾಸ್ ಮಾಡಿದ್ದೀನಿ. ಈ ವರ್ಷ ಕೂಡ ಮಾಡಿಕೊಡ್ತೀನಿ, ನೋಡಿ. ಸೊ ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇದೆಯಲ್ಲ, ಇದು ಯಾವ್ಯಾವ ಹೊಸ ಒಂದು ಮಿಷನ್ಗಳನ್ನ ಲಾಂಚ್ ಮಾಡ್ತು, ನೆಕ್ಸ್ಟ್ ಪ್ಲಾನ್ ಅಲ್ಲಿ ಇದೆ. ಇವಾಗ ಆದಿತ್ಯ 11 ಮಾಡಿತ್ತು, ಆಯ್ತು. ಇವಾಗ ನೆಕ್ಸ್ಟ್ ಏನೇನು ಪ್ಲಾನ್ಸ್ ಇದಾವೆ 2025, 2026 ಅಥವಾ 2027, 2040ವರೆಗೂ ಯಾವ ಲಾಂಚ್ ಇದಾವೆ, ಯಾವ ಲಾಂಚ್ ಆಗುತ್ತೆ, ಪ್ಲಾನ್ ಏನೇ ಇದಾವೆ, ರೈಟ್. ಸೊ ಆ ರೀತಿ ಅವೆಲ್ಲ ಮಿಷನ್ಸ್ ಗೊತ್ತಿರಬೇಕಾಗುತ್ತೆ ನಿಮಗೆ. ಸೊ ಪಂಚ್ ಅನ್ನೋ ಒಂದು ಮಿಷನ್ನ ಯಾವ ಸ್ಪೇಸ್ ಆರ್ಗನೈಸೇಷನ್ ಇನಿಷಿಯೇಟ್ ಮಾಡ್ತು, ಸ್ಟಾರ್ಟ್ ಮಾಡ್ತು? ಆಪ್ಷನ್ ಎ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ, ನಮ್ಮ ಇಸ್ರೋ ಹೆಂಗಿದೆ ಅದೇ ರೀತಿ ಯುರೋಪದಲ್ಲಿ. ಆಪ್ಷನ್ ಬಿ ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್, ನಾಸಾ. What is the full form of NASA? National Aeronautics and Space Administration. It is belong to USA. Option C, Japan Aerospace Exploration Agency. ನಾವು JAXA ಅಂತ ಕರಿತೀವಿ. ಜಪಾನ್, ಈಗ ಇಸ್ರೋ ಹೆಂಗಿದೆಯಲ್ಲ ಅದೇ ರೀತಿ ಜಪಾನ್ ಒಳಗಡೆ JAXA. ಆಪ್ಷನ್ ಡಿ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಇಸ್ರೋ. ನೋಡ್ರಿ ಇಲ್ಲಿ ಎಷ್ಟು ಫುಲ್ ಫಾರ್ಮ್ ಬಂದ್ರು. ESA, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ. ನಾಸಾ, ನ್ಯಾಷನಲ್ ಏರೋನಾಟಿಕ್ಸ್ ಅಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್, ನಾಸಾ ಗೊತ್ತಿರುತ್ತೆ ಬಟ್ ಫುಲ್ ಫಾರ್ಮ್ ಗೊತ್ತಿರೋದಿಲ್ಲ. JAXA, ಜಪಾನ್ ಏರೋಸ್ಪೇಸ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿ. ಆಪ್ಷನ್ ಡಿ, ಇಸ್ರೋ. ಯಾವ ಒಂದು ಆರ್ಗನೈಸೇಷನ್ ಪಂಚ್ ಮಿಷನ್ ಲಾಂಚ್ ಮಾಡಿತು? ಆಪ್ಷನ್ ಬಿ, ನಾಸಾ, ನ್ಯಾಷನಲ್ ಏರೋನಾಟಿಕ್ಸ್ ಅಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್, ನಾಸಾದವರು ಇದನ್ನ ಲಾಂಚ್ ಮಾಡಿದ್ರು. ವೆರಿ ವೆರಿ ಇಂಪಾರ್ಟೆಂಟ್. ಪಂಚ್, ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ಪಂಚ್? ಪೊಲರಿಮೆಟ್ರಿ ಟು ಯೂನಿಫೈ ದ ಕೊರೋನಾ ಅಂಡ್ ಹೆಲಿಕಾಪ್ಟರ್. ಕೊರೋನಾ ಅಂದ್ರೆ ನಿಮ್ಗೆ ಕೊರೋನಾ ರೋಗ ಅಲ್ಲ, ರೈಟ್, ಸಾರಿ, ಹೆಲಿಯೋಸ್ಪಿಯರ್, ರೈಟ್. ಪೊಲರಿಮೆಟ್ರಿ ಟು ಯೂನಿಫೈ ದ ಕೊರೋನಾ ಅಂಡ್ ಹೆಲಿಯೋಸ್ಪಿಯರ್. ಹೆಲಿಯೋಸ್ಪಿಯರ್ ಇಸ್ ಅರ್ತ್ ಅಟ್ಮಾಸ್ಫಿಯರ್ ಒಂದು ಲೇಯರ್ ಅದು. ಸೊ ಇದು ಫುಲ್ ಫಾರ್ಮ್ ಆಫ್ ಪಂಚ್ದು. ಪೊಲಾರಿಯೋಮೆಟ್ರಿ ಟು ಯೂನಿಫೈ ದ ಕೊರೋನಾ ಅಂಡ್ ಹೆಲಿಯೋಸ್ಪಿಯರ್. ಸೊ ನಿಮ್ಗೆ ಗೊತ್ತಿರಬೇಕಾಗುತ್ತಪ್ಪಿ ಒಂದು, ದಟ್ ಈಸ್ ದಿಸ್ ಒನ್ ನಿಮಿಷ. ಓಕೆ, ದ ಲೇಯರ್ಸ್ ಆಫ್ ದ ಅಟ್ಮಾಸ್ಫಿಯರ್ ಲೇಯರ್ಸ್ ಬಗ್ಗೆ ಗೊತ್ತಿರಬೇಕಾಗುತ್ತೆ ನಿಮಗೆ. ಸೊ ಇದು ಅರ್ತ್ ಅಪ್ಪಿ, ಹೌ ಮೆನಿ ಲೇಯರ್ಸ್ ಆರ್ ಇನ್ ದ ಅಟ್ಮಾಸ್ಫಿಯರ್ ಎಷ್ಟು ಲೇಯರ್ಸ್ ಇದಾವೆ, ಇದು ನಿಮ್ಗೆ ಕ್ವಶನ್ ಬರುತ್ತೆ. 2017-18 ಕೇಳಿದ್ರಿ ಕ್ವಶನ್ಸ್ನ, ರೈಟ್. ಸೊ ಅರ್ತ್ ಒಳಗಡೆ ಮೇಲೆ ಅಟ್ಮಾಸ್ಫಿಯರ್, ನಮ್ಮ ಸುತ್ತಲ ಅಟ್ಮಾಸ್ಫಿಯರ್ ಅಪ್ಪಿ. ಅಟ್ಮಾಸ್ಫಿಯರ್ ದರ್ ಆರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಲೇಯರ್ಸ್ ಆರ್ ದೇರ್. ಸೊ ಅದರೊಳಗಡೆ ಫಸ್ಟ್ ಲೇಯರ್ ಬರೋದು ದಟ್ ಈಸ್ ಕಾಲ್ಡ್ ಎಸ್ ದ ಟ್ರೋಪೋಸ್ಪಿಯರ್. ಅದನ್ನ ನಾವು ಟ್ರೋಪೋಸ್ಪಿಯರ್ ಅಂತ ಕರಿತೀವಿ, ರೈಟ್. ನೆಕ್ಸ್ಟ್ ಬರೋದಪ್ಪಿ ಸೆಕೆಂಡ್ ಲೇಯರ್ ಅಂತ ಬರುತ್ತೆ, ಅದನ್ನ ನಾವು ಸ್ಟ್ರಾಟೋಸ್ಪಿಯರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸ್ಟ್ರಾಟೋಸ್ಪಿಯರ್ ಅಂತ ಕರಿತೀವಿ. ಥರ್ಡ್ ಲೇಯರ್ ಬರುತ್ತಪ್ಪಿ, ಅದನ್ನ ನಾವು ಮೀಸೋಸ್ಪಿಯರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಮೀಸೋಸ್ಪಿಯರ್. ಫೋರ್ತ್ ಲೇಯರ್ ಬರುತ್ತೆ, ಅದನ್ನ ನಾವು ಥರ್ಮೋಸ್ಪಿಯರ್ ಅಂತ ಕರಿತೀವಿ. ಏನಂತ? ಥರ್ಮೋಸ್ಪಿಯರ್ ಅಂತ ಕರಿತೀವಿ. ಫಿಫ್ತ್ ಲೇಯರ್ ಬರುತ್ತಪ್ಪಿ, ಅದನ್ನ ನಾವು ಎಕ್ಸೋಸ್ಪಿಯರ್, ಇಲ್ಲಿ ಬರೀತೀವಿ ನೋಡ್ರಿ, ಎಕ್ಸೋಸ್ಪಿಯರ್ ಅಂತ ಕರಿತೀವಿ. ಸೊ ದೀಸ್ ಆರ್ ದಿ ಡಿಫ್ರೆಂಟ್ ಲೇಯರ್ಸ್ ಆಫ್ ದಿ ಅಟ್ಮಾಸ್ಫಿಯರ್, ಬೇರೆ ಲೇಯರ್ಸ್ ಆಫ್ ದಿ ಅಟ್ಮಾಸ್ಫಿಯರ್. ಇದೇ ಪಾಯಿಂಟ್. ಇವಾಗ ನೋಡ್ರಿ, ಇಲ್ಲೊಂದು ಕ್ವೆಶನ್ ಬರುತ್ತೆ. ಟ್ರೋಪೋಸ್ಪಿಯರ್ ಅಂತ ಬಂದ್ರೆ ಈ ಅಟ್ಮಾಸ್ಫಿಯರ್ ಅರ್ತ್ನ ಮತ್ತು ಟ್ರೋಪೋಸ್ಪಿಯರ್ನ ಬೇರ್ಪಡಿಸಕ್ಕೆ ಒಂದು ಲೇಯರ್ ಇರುತ್ತೆ, ಒಂದು ಚಿಕ್ಕ ಲೇಯರ್ ಇದೆ. ದಟ್ ಈಸ್ ಕಾಲ್ಡ್ ಅಸ್ ಟ್ರೋಪೋಪೋಸ್. ಏನಂತ ಹೇಳ್ತಾರೆ? ಟ್ರೋಪೋಪೋಸ್ ಅಂತ ಕರಿತೀವಿ. ಸೊ ಪೋಸ್ ಅಂದ್ರೆ ಟ್ರೋಪೋಸ್ಪಿಯರ್ ಮತ್ತೆ ಅರ್ತ್ ನಡುವೆ ಒಂದು ಚಿಕ್ಕ ಲೇಯರ್ ಬರುತ್ತೆ, ಅಂತ ಟ್ರೋಪೋಸ್ಪಿಯರ್ ಅಂತ ಕರಿತೀವಿ. ನೆಕ್ಸ್ಟ್ ಟ್ರೋಪೋಸ್ಪಿಯರ್ ಮತ್ತೆ ಸ್ಟ್ರಾಟೋಸ್ಪಿಯರ್ ನಡುವೆ ಒಂದು ಚಿಕ್ಕ ಲೇಯರ್ ಬರುತ್ತೆ, ಥಿನ್ ಲೇಯರ್ ಬರುತ್ತೆ, ಅದನ್ನೇನಂತ ಕರಿತೀವಿ? ಸ್ಟ್ರಾಟೋಪೋಸ್.
ಸ್ಟ್ರಾಟೋಪೋಸ್. ದೆನ್ ಮೀಸೋಸ್ಪಿಯರ್ ಬಗ್ಗೆ ಬಂದಾಗ ಏನಂತ ಕರಿತೀವಿ ನಾವು, ಇಲ್ಲಿ ಬಂದಾಗ ಮೀಸೋಪೋಸ್ ಆಯ್ತಾ, ಮೀಸೋಪೋಸ್. ನೆಕ್ಸ್ಟ್ ಮೀಸೋಸ್ಪಿಯರ್ ಥರ್ಮೋಸ್ಪಿಯರ್ ನೋಡೋ ಬರೋದು ಏನಪ್ಪ, ನಾವು ಏನ್ ಕರಿತೀವಿ, ಥರ್ಮೋಪೋಸ್ ಅಂತ ಕರಿತೀವಿ. ಏನಂತ ಕರಿತೀವಿ, ಥರ್ಮೋಪೋಸ್. ನೆಕ್ಸ್ಟ್ ಥರ್ಮೋಸ್ಪಿಯರ್ ಮತ್ತೆ ಎಕ್ಸೋಸ್ಪಿಯರ್ ನಡುವೆ ಬರೋದು ಏನಂತ ಕರಿತೀವಿ ನಾವು, ಎಕ್ಸೋಪೋಸ್. ಎಕ್ಸೋಪೋಸ್. ಸೊ ಕ್ವಶನ್ ಕೇಳ್ತಾರೆ ಇವಾಗ ಏನಂತ, ಅರ್ತ್ ನ ಮತ್ತು ಟ್ರೋಪೋಸ್ಪಿಯರ್ ನ ಬೇರ್ಪಡಿಸುವಂತ ದ ಲೇಯರ್ ವಿಚ್ ಡಿವೈಡ್ಸ್ ಅರ್ತ್ ಅಂಡ್ ಟ್ರೋಪೋಸ್ಪಿಯರ್. ಯಾವ ಲೇಯರು, ಟ್ರೋಪೋಪೋಸ್. ದ ಟ್ರೋಪೋಸ್ಪಿಯರ್ ಅಂಡ್ ದ ಸ್ಟ್ರಾಟೋಸ್ಪಿಯರ್ ಅದ್ರ ನಡುವೆ ಬರುವಂತದ್ದು ಲೇಯರ್ ಯಾವುದು, ಸ್ಟ್ರಾಟೋಪೋಸ್. ಸ್ಟ್ರಾಟೋಪೋಸ್ ಮತ್ತೆ ಮೀಸೋಸ್ಪಿಯರ್ ನಡುವೆ ಬರುವಂತ ಲೇಯರ್ ಯಾವ್ದಪ್ಪಿ, ಮೀಸೋಪೋಸ್. ಮೀಸೋಸ್ಪಿಯರ್ ಥರ್ಮೋಸ್ಪಿಯರ್ ನಡುವೆ ಬರುವಂತಹ ಲೇಯರ್ ಯಾವ್ದಪ್ಪಿ, ಥರ್ಮೋಪೋಸ್. ಥರ್ಮೋಪೋಸ್ ಮತ್ತೆ ಎಕ್ಸೋಸ್ಪಿಯರ್ ನಡುವೆ, ಸಾರಿ, ಥರ್ಮೋಸ್ಪಿಯರ್ ಮತ್ತೆ ಎಕ್ಸೋಸ್ಪಿಯರ್ ನಡುವೆ ಬರುವಂತಹ ಲೇಯರ್ ಯಾವ್ದಪ್ಪಿ, ದಟ್ ಈಸ್ ಎಕ್ಸೋಪೋಸ್. ಸೊ ಈ ರೀತಿ ಡಿಫರೆಂಟ್ ಲೇಯರ್ಸ್ ಆಫ್ ದಿ ಅಟ್ಮಾಸ್ಫಿಯರ್ ಬಗ್ಗೆ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ದೇ ಆರ್ ಗೋಯಿಂಗ್ ಟು ಆಸ್ಕ್ ಯು ದಿಸ್. ಇದ್ರೊಳಗಡೆ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, ಅದನ್ನ ನಾವು ನಾರ್ಮಲ್ ಲ್ಯಾಪ್ಸ್ ರೇಟ್ ಅಂತ ಕರಿತೀವಿ. ಏನಂತ ಕರಿತೀವಿ, ನಾರ್ಮಲ್ ಲ್ಯಾಪ್ಸ್ ರೇಟ್ ಅಂತ ಕರಿತೀವಿ. ನಾರ್ಮಲ್ ಲ್ಯಾಪ್ಸ್ ರೇಟ್ ಅಂದ್ರೆ ಏನು, ಸಪೋಸ್ ಇವಾಗ ಲೆಟ್ ಮಿ ಟೇಕ್ ಎಕ್ಸಾಂಪಲ್, ಎ ಅನ್ನೋ ಒಬ್ಬ ವ್ಯಕ್ತಿ ಇದ್ದಾನೆ. ಎ ಅನ್ನೋ ಒಬ್ಬ ವ್ಯಕ್ತಿ ಭೂಮಿ ಮೇಲೆ ನಿಂತಿದ್ದಾನೆ ಅವನು, ರೈಟ್. ಭೂಮಿ ಮೇಲೆ ನಿಂತಾಗ ಹೀಸ್ ಎಕ್ಸ್ಪೀರಿಯನ್ಸ್, ಇವನಿಗೆ ಏನಾಗ್ತಿದೆ, 27 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಹೀಟ್ ಇದೆ ಅವನಿಗೆ. ಅದೇ ಅಲ್ಲಿ ಅಟ್ಮಾಸ್ಫಿಯರ್ ಅವನಿಗೆ ಎಷ್ಟು ಟೆಂಪರೇಚರ್ ಇದೆ ಅಪ್ಪಿ, ಅವನು ಎಕ್ಸ್ಪೀರಿಯನ್ಸ್ ಮಾಡೋದು 27 ಡಿಗ್ರಿ ಸೆಲ್ಸಿಯಸ್ ಅಷ್ಟು. ಅವನು ಭೂಮಿಯಿಂದ 1 ಕಿಲೋಮೀಟರ್ ಮೇಲೆ ಹೋದಂತ ತಿಳ್ಕೊಡ್ರಿ. ಎಷ್ಟು ಕಿಲೋಮೀಟರ್, 1 ಕಿಲೋಮೀಟರ್ ಮೇಲೆ. 1 ಕಿಲೋಮೀಟರ್ ಮೇಲೆ ಹೋದಾಗ ಅವನಿಗೆ ಟೆಂಪರೇಚರ್ ಎಷ್ಟು ಅವನು ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತಾನಪ್ಪ ಅಂದರೆ, ದಟ್ ಈಸ್ 20.5 ಡಿಗ್ರಿ ಸೆಲ್ಸಿಯಸ್. ಎಷ್ಟಾಯ್ತಪ್ಪಿ, 27ರೊಳಗಡೆ ಎಷ್ಟು 20.5 ಹೋದ್ರೆ ಎಷ್ಟಾಗುತ್ತಪ್ಪಿ ನಿಮಗೆ, 6.5 ಆಯ್ತಾ. 6.5 ಡಿಗ್ರಿ ಸೆಲ್ಸಿಯಸ್ ಡಿಫ್ರೆನ್ಸ್ ಆಯ್ತಾ. ಈ 6.5 ಡಿಗ್ರಿ ಸೆಲ್ಸಿಯಸ್ ನಾವೇಂತ ಕರಿತೀವಿ, ನಾರ್ಮಲ್ ಲ್ಯಾಪ್ಸ್ ರೇಟ್ ಅಂತ ಕರಿತೀವಿ. ಹಂಗಾರೆ ನಾರ್ಮಲ್ ಲ್ಯಾಪ್ಸ್ ರೇಟ್ ಅಂದ್ರೆ ಏನಪ್ಪ, ನೀವು ಭೂಮಿ ಮೇಲಿಂದ 1 ಕಿಲೋಮೀಟರ್ ಮೇಲೆ ಹೋದ್ರೆ ನಿಮಗೆ ಟೆಂಪರೇಚರ್ ಡಿಕ್ರೀಸ್ ಆಗುತ್ತೆ. ಟೆಂಪರೇಚರ್ ಏನಾಗುತ್ತಪ್ಪಿ, ಡಿಕ್ರೀಸ್ ಆಗುತ್ತೆ. ಟೆಂಪರೇಚರ್ ಡಿಕ್ರೀಸ್ ಆದ್ರೆ ಏನಾಗುತ್ತೆ, ನಾವೇನು ಕರಿತೀವಿ, ನಾರ್ಮಲ್ ಲ್ಯಾಪ್ಸ್ ರೇಟ್. ಎಷ್ಟಾಗುತ್ತಪ್ಪಿ, 1 ಕಿಲೋಮೀಟರ್ಗೆ ಪರ್ ಕಿಲೋಮೀಟರ್ 6.5 ಡಿಗ್ರಿ ಸೆಲ್ಸಿಯಸ್. ನೆಕ್ಸ್ಟ್ ಇಲ್ಲಿಂದ ಮತ್ತೊಂದು ಕಿಲೋಮೀಟರ್ ಹೋದಂತ ತಿಳ್ಕೊಡ್ರಿ. ಅವಾಗ ಏನು ಮಾಡ್ರಿ, 20.5 ಒಳಗಡೆ ಮತ್ತೆ 6.5 ತೆಗೀರಿ. ಎಷ್ಟಾಗುತ್ತೆ ನಿಮಗೆ, 14 ಆಗುತ್ತಾ. ಸೊ ಮತ್ತೆ 1 ಕಿಲೋಮೀಟರ್ ಹೋದಾಗ 14 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಮತ್ತಿನ್ನೂ 1 ಕಿಲೋಮೀಟರ್ ಮೇಲೆ ಹೋದ, ಮತ್ತೇನಾಗಪ್ಪಿ, 14 ಒಳಗಡೆ 6.5 ತೆಗೀರಿ ಮತ್ತೆ. ಅರ್ಥ ಆಗ್ತಿದೆಯಾ ನಿಮಗೆ. ಸೊ ಈ ರೀತಿ ದಟ್ ಈಸ್ ಸಮಥಿಂಗ್ ಅರೌಂಡ್ 7.5 ಅಲ್ಲ, ಎಷ್ಟಾಗುತ್ತೆ, 5.5 ಡಿಗ್ರಿ ಸೆಲ್ಸಿಯಸ್. ಈ ರೀತಿ ಭೂಮಿಯಿಂದ ಮೇಲೆ ಹೋದಂಗೆ ಟೆಂಪರೇಚರ್ ಕಡಿಮೆ ಆಗುತ್ತೆ. ಆ ಟೆಂಪರೇಚರ್ ಎಷ್ಟು ಕಡಿಮೆ ಆಗುತ್ತೆ, ಪರ್ ಕಿಲೋಮೀಟರ್ 6.5 ಡಿಗ್ರಿ ಪರ್ ಕಿಲೋಮೀಟರ್. 1 ಕಿಲೋಮೀಟರ್ 6.5 ಡಿಗ್ರಿ ಕಮ್ಮಿ ಆಗುತ್ತೆ. ಇದನ್ನ ಏನಂತ ಕರಿತೀವಿ ನಾವು, ನಾರ್ಮಲ್ ಲ್ಯಾಪ್ಸ್ ರೇಟ್ ಅಂತ ಕರಿತೀವಿ. ವಾಟ್ ವಿ ಯೂಸ್ ಟು ಕಾಲ್ ನಾರ್ಮಲ್ ಲ್ಯಾಪ್ಸ್ ರೇಟ್. ಎಕ್ಸಾಂಪಲ್ ಕೇಳಬಹುದು, ವಾಟ್ ಈಸ್ ದ ಅಮೌಂಟ್ ಆಫ್ ನಾರ್ಮಲ್ ಲ್ಯಾಪ್ಸ್ ರೇಟ್ ಆನ್ ಅರ್ತ್. ಅರ್ತ್ ಮೇಲೆ ನಾರ್ಮಲ್ ಲ್ಯಾಪ್ಸ್ ರೇಟ್ ಎಷ್ಟಿರುತ್ತೆ, 6.5 ಡಿಗ್ರಿ ಸೆಲ್ಸಿಯಸ್. ಹಿಂಗೂ ಕೇಳಬಹುದು, ಕ್ವಶನ್ ಕೇಳಬಹುದು ನಿಮಗೆ, ಅ ಪರ್ಸನ್ ಸ್ಟ್ಯಾಂಡಿಂಗ್ ಆನ್ ಅರ್ತ್ ಅಂಡ್ ಹಿ ಈಸ್ ಎಕ್ಸ್ಪೀರಿಯನ್ಸಿಂಗ್ 30 ಡಿಗ್ರಿ ಸೆಲ್ಸಿಯಸ್. ಹಿ ಮೂವ್ upwards for 2 kilometers. 2 ಕಿಲೋಮೀಟರ್ ಮೇಲೆ ಹೋಗ್ತಾನೆ. ಅಂಡ್ ವಾಟ್ ಟೆಂಪರೇಚರ್ ಹಿ ಈಸ್ ಎಕ್ಸ್ಪೀರಿಯನ್ಸಿಂಗ್, ಏನು ಟೆಂಪರೇಚರ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅವನಿಗೆ, ನೀವೇನು ಮಾಡಬೇಕು, 30 ಡಿಗ್ರಿ ಒಳಗಡೆ 6.5 and 6.5. ಯಾಕೆ, ಅವ್ನು 2 ಕಿಲೋಮೀಟರ್ ಹೋಗ್ತಿದ್ದಾನಲ್ಲ, ಸೊ 2 ಸತಿ ಕಳಿಬೇಕು. ಎಷ್ಟಾಗುತ್ತಪ್ಪ, 6.5 ಎಷ್ಟಾಗುತ್ತೆ, 13 ಆಗುತ್ತಾ. ಸೊ 30 ಒಳಗಡೆ 13 ಹೋದ್ರೆ ಎಷ್ಟಪ್ಪಿ ನಿಮಗೆ 17 ಡಿಗ್ರಿ ಅವ್ನಿಗೆ ಎಕ್ಸ್ಪೀರಿಯನ್ಸ್ ಆಗ್ತಿದೆ ಟೆಂಪರೇಚರ್. ಇಲ್ಲಿ ಪಾಯಿಂಟ್. ಸೊ ಈ ರೀತಿ ಕೆಲವೊಂದು ಸಲ ಕ್ವಶನ್ಸ್ ಕೇಳ್ತಾರೆ. ಯು ನೀಡ್ ಟು ಬಿ ರೆಡಿ ಇರಬೇಕು. ಸೊ ವೈ ಆಮ್ ಟೆಲಿಂಗ್, ಬಿಕಾಸ್ ಜನರಲ್ ಅವೇರ್ನೆಸ್ ಸರ್ ಇವೆಲ್ಲ. ದಿಸ್ ಇಸ್ ಜನರಲ್ ಅವೇರ್ನೆಸ್. ಇದು ಗೊತ್ತಿರ್ಬೇಕು ನಿಮಗೆ. ಇವೆಲ್ಲ ಕೂಡ ಬೇಸಿಕ್ಸ್ ಆಫ್ ಜಿಯೋಗ್ರಫಿ. ಸೊ ಜಿಯೋಗ್ರಫಿ ಬಗ್ಗೆ ಓದಬೇಕು, ಹಿಸ್ಟ್ರಿ ಬಗ್ಗೆ ಓದಬೇಕು, ಆಲ್ ದ ಸಬ್ಜೆಕ್ಟ್ಸ್ ಯು ನೀಡ್ ಟು ಲರ್ನ್, ಬಟ್ ಬೇಸಿಕ್ಸ್ ದೇ ವಿಲ್ ನಾಟ್ ಆಸ್ಕ್ ಯು. ಇದ್ರೊಳಗಡೆ ಐ ಕ್ಯಾನ್ ಗಿವ್ ಯು 2 hours ಆಫ್ ಲೆಕ್ಚರ್. ನಾ ಇದ್ರ ಬಗ್ಗೆ ಎರಡು ತಾಸು ಹೇಳ್ಬೋದು ನಿಮಗೆ. ಇನ್ನೊಂದು ಕ್ವಶನ್ ಬರ್ಬೋದು ನಿಮಗೆ, ಫ್ಲೈಟ್ಸ್ ಎಲ್ಲ ಯಾವ ಲೇಯರ್ ಒಳಗಡೆ ಮೂವ್ ಆಗ್ತವೆ, ಅದು ಟ್ರೋಪೋಸ್ಪಿಯರಾ ಸ್ಟ್ರಾಟೋಸ್ಪಿಯರಾ. ಯಾವತ್ತೇನು ಬರ್ಕೊಡ್ರಿ, ಫ್ಲೈಟ್ಸ್ ಎಲ್ಲ ಮೂವ್ ಆಗ್ತಾರಪ್ಪಿ, ಅವೆಲ್ಲ ಸ್ಟ್ರಾಟೋಸ್ಪಿಯರ್ ಒಳಗಡೆ ಮೂವ್ ಆಗ್ತಿರುತ್ತೆ. ಇದೇ ಪಾಯಿಂಟ್. ಸೊ ಹಿಂಗೆ ಕ್ವಶನ್ಸ್ಗೆ ಫ್ರೇಮ್ ಆಗ್ತಿರ್ತವೆ. ಸೊ ಯು ನೀಡ್ ಟು ಬಿ ರೆಡಿ ವಿತ್ ದಿಸ್, ರೈಟ್. ಇದೆಲ್ಲ ಕೂಡ ಬ್ಯಾಚ್ ಕೋರ್ಸ್ ಒಳಗಡೆ ಇರುತ್ತೆ, ಡೋಂಟ್ ವರಿ, ರೈಟ್. ಯು ವಿಲ್ ಗೆಟ್ ಆಲ್ ದಿಸ್ ಇನ್ಫಾರ್ಮೇಶನ್ ಇನ್ ದ ಬ್ಯಾಚ್ ಕೋರ್ಸ್. ನೆಕ್ಸ್ಟ್ ಬರುತ್ತಪ್ಪಿ 7ನೇ ಕ್ವಶನ್, ವಿಚ್ ಸಿಟಿ ಇಸ್ ದ ಹೋಸ್ಟ್ ಫಾರ್ ಸಾರಸ್ ಆಜೀವಿಕಾ ಮೇಳ. ಸೊ ಇಟ್ ಈಸ್ ಅ ಇವೆಂಟ್.
ಇಟ್ ಇಸ್ ಅ ಇವೆಂಟ್, ವೆರಿ ಇಂಪಾರ್ಟೆಂಟ್ ಇವೆಂಟ್ಸ್ ಬಗ್ಗೆ ಕ್ವಶನ್ ಬರುತ್ತೆ. ಇನ್ ವಿಚ್ ಸಿಟಿ ದ ಹೋಸ್ಟ್ ಆಫ್ ಸಾರಸ್ ಆಜೀವಿಕಾ ಮೇಳ ಆಯಿತು? ಯಾವ ಸಿಟಿ ಒಳಗಡೆ? ಆಪ್ಷನ್ ಎ ನೋಯ್ಡಾ, ಆಪ್ಷನ್ ಬಿ ಗುರುಗ್ರಾಮ್, ಆಪ್ಷನ್ ಸಿ ಜೈಪುರ್, ಆಪ್ಷನ್ ಡಿ ಪುಣೆ. ಪುಣೆ, ರೈಟ್. ಸೊ ದ ಆನ್ಸರ್ ಬಂದ್ಬಿಟ್ಟಪ್ಪಿ ಆಪ್ಷನ್ ಎ ನೋಯ್ಡಾ ಒಳಗಡೆ. ನೋಯ್ಡಾ ಒಳಗಡೆ, ರೈಟ್. ಸೊ ಯಾರಿದನ್ನ ಇನಾಗ್ರೇಟ್ ಮಾಡಿದ್ರು? ಯೂನಿಯನ್ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಶಿವರಾಜ್ ಸಿಂಗ್ ಚೌಹಾಣ್. ವೆರಿ ಇಂಪಾರ್ಟೆಂಟ್. ಸೊ ಎಕ್ಸಾಮ್ ಕೇಳ್ಬೋದು, ವಿಚ್ ಆಫ್ ದಿ ಫಾಲೋಯಿಂಗ್ ಪರ್ಸನಾಲಿಟಿ ಈಸ್ ವರ್ಕಿಂಗ್ ಆಸ್ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇನ್ ಯೂನಿಯನ್ ಗವರ್ಮೆಂಟ್? ಯಾರಪ್ಪಿ? ಶಿವರಾಜ್ ಸಿಂಗ್ ಚೌಹಾಣ್. ಸೊ ಇವರು ಸಾರಸ್ ಆಜೀವಿಕಾ ಮೇಳನ ನೋಯ್ಡಾ ಒಳಗಡೆ ಏನು ಮಾಡಿದ್ರು? ಇನಾಗ್ರೇಟ್ ಮಾಡಿದ್ರು, ರೈಟ್. ಯಾವಾಗಿಂದ ಯಾವಾಗ ಆಗುತ್ತಿದ್ದು? ಫೆಬ್ರವರಿ 21ರಿಂದ ಮಾರ್ಚ್ 10th ವರೆಗೂ ಆಗುತ್ತೆ, ರೈಟ್. ನೆಕ್ಸ್ಟ್ ಬರುತ್ತಪ್ಪ 8ನೇದು, ವಿಚ್ ಇನ್ಸ್ಟಿಟ್ಯೂಷನ್ ಡಿಡ್ ದ CAG, ದಟ್ ಈಸ್ CAG sign MOU with the enhancement of auditing practice? What is the full form of CAG? Controller and Auditor General of India. Controller and Auditor General of India. Comment ಒಳಗಡೆ I just want to know that Controller and Auditor General of India ಕಾನ್ಸ್ಟಿಟ್ಯೂಷನ್ ಒಳಗಡೆ ಎಷ್ಟನೇ ಆರ್ಟಿಕಲ್ ಒಳಗಡೆ ಮೆನ್ಷನ್ ಆಗಿದೆ? ಸೊ ಪ್ಲೀಸ್ ಗೂಗಲ್ ಇಟ್. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹೇಳ್ರಿ, ಗೊತ್ತಿಲ್ಲ ಅಂದ್ರೆ ಗೂಗಲ್ ಮಾಡ್ರಿ, ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕ್ರಿ. ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಬಗ್ಗೆ ಕಾನ್ಸ್ಟಿಟ್ಯೂಷನ್ ಒಳಗಡೆ ಎಷ್ಟನೇ ಆರ್ಟಿಕಲ್ ಅಲ್ಲಿ ಮೆನ್ಷನ್ ಆಗಿದೆ? ಐ ಜಸ್ಟ್ ವಾಂಟ್ ಟು ನೋ. ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕ್ರಿ, ರೈಟ್. ಸೊ ಯಾವ ಇನ್ಸ್ಟಿಟ್ಯೂಷನ್ CA ಜೊತೆಗೆ ಒಂದು MOU ಮಾಡ್ಕೊಳ್ಳುತ್ತೆ ಆಡಿಟಿಂಗ್ ಪ್ರಾಕ್ಟೀಸ್ನ ಎನ್ಹಾನ್ಸ್ ಮಾಡ್ಕೊಳ್ಳೋಕೆ? ಆಡಿಟಿಂಗ್ ಪ್ರಾಕ್ಟೀಸ್ ಬೇಸಿಕಲಿ CAG ಇಸ್ ಗೋಯಿಂಗ್ ಟು ಡೂ ಆಡಿಟಿಂಗ್. ಆಡಿಟಿಂಗ್ ಆಫ್ ವಾಟ್? ಆಡಿಟಿಂಗ್ ಆಫ್ ಗವರ್ಮೆಂಟ್ ಎಕ್ಸ್ಪೆಂಡಿಚರ್. ಗವರ್ಮೆಂಟ್ ಏನು ಎಕ್ಸ್ಪೆಂಡಿಚರ್ ಮಾಡುತ್ತಲ್ರಿ, ನಿಮ್ಮ ಮೇಲೆ ಏನು ಖರ್ಚು ಮಾಡುತ್ತೆ, ಕೆಲವೊಂದು ರೋಡ್ ಮಾಡುತ್ತೆ, ಬ್ರಿಡ್ಜ್ ಮಾಡುತ್ತೆ, ಕುಂಭಮೇಳೊಳಗೆ ಎಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಸೊ ಇದನ್ನೆಲ್ಲ ಆಡಿಟ್ ಯಾರು ಮಾಡ್ತಾರೆ? CAG ಮಾಡ್ತಾರೆ. CAG ಮಾಡ್ತಾರೆ. ಸೊ ಎಕ್ಸಾಮ್ ಕೇಳ್ತಾರೆ ನಿಮಗೆ, ಹೂ ಇಸ್ ದ ಪ್ರೊಟೆಕ್ಟರ್ ಅಂಡ್ ಆಡಿಟಿಂಗ್ ಅಥಾರಿಟಿ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ? ಗವರ್ಮೆಂಟ್ ಆಫ್ ಇಂಡಿಯಾದ ಆಡಿಟಿಂಗ್ ಅಥಾರಿಟಿ ಯಾರ ಹತ್ರ ಇರುತ್ತೆ? ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಹತ್ರ ಇರುತ್ತೆ. ಇವರು ಆಡಿಟಿಂಗ್ ಮಾಡ್ತಾರೆ ಗವರ್ಮೆಂಟ್ ಎಕ್ಸ್ಪೆಂಡಿಚರ್ಸ್ನೆಲ್ಲ, ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ಸ್ ಎರಡು, ರೈಟ್. ಸೊ ಯಾವ ಇನ್ಸ್ಟಿಟ್ಯೂಷನ್ CAG ಜೊತೆಗೆ ಇದು ಮಾಡ್ಕೊಳ್ತು, ಒಂದು MOU ಸೈನ್ ಮಾಡ್ತು? ಆಪ್ಷನ್ ಎ IIT ಬಾಂಬೆ, ಆಪ್ಷನ್ ಬಿ IIT ಡೆಲ್ಲಿ, ಆಪ್ಷನ್ ಸಿ IIT ಮದ್ರಾಸ್, ಆಪ್ಷನ್ ಡಿ IIT ಕಾನ್ಪುರ್. ಸೊ ದ ಆನ್ಸರ್ ಇಸ್ ಆಪ್ಷನ್ ಸಿ IIT ಮದ್ರಾಸ್. IIT ಮದ್ರಾಸ್ ಏನು ಮಾಡಿದ್ರು? ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಜೊತೆಗೆ ಏನು ಮಾಡ್ತು? ಒಂದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ನ ಸೈನ್ ಮಾಡ್ಕೊಳ್ತು, ಆಡಿಟಿಂಗ್ ಸ್ಕಿಲ್ಸ್ ನ ಹೆಚ್ಚಿಗೆ ಮಾಡ್ಕೊಳ್ಳೋಕೆ. ಕ್ವೆಶ್ಚನ್ ನಂಬರ್ 9, ಆನ್ ವಿಚ್ ಡೇಟ್ ವರ್ಲ್ಡ್ ಪ್ರೋಟೀನ್ ಡೇ 2025 ಸೆಲೆಬ್ರೇಟ್? ಯಾವ ದಿನದಂದು ವರ್ಲ್ಡ್ ಪ್ರೋಟೀನ್ ಡೇನ ಸೆಲೆಬ್ರೇಟ್ ಮಾಡ್ತವೆ ಪ್ರತಿ ವರ್ಷ? 26 ಫೆಬ್ರವರಿ, 28 ಫೆಬ್ರವರಿ, 27 ಫೆಬ್ರವರಿ, 24 ಫೆಬ್ರವರಿ. ಪ್ರೋಟೀನ್ ಡೇ, ವರ್ಲ್ಡ್ ಪ್ರೋಟೀನ್ ಡೇ. ಆನ್ಸರ್ ಆಪ್ಷನ್ ಸಿ 27 ಫೆಬ್ರವರಿ. ಇಂಡಿಯಾದಲ್ಲಿ 27 ಫೆಬ್ರವರಿಗೆ ನಾವೇನು ಮಾಡ್ತೀವಿ? ವರ್ಲ್ಡ್ ಪ್ರೋಟೀನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ವರ್ಲ್ಡ್ ಪ್ರೋಟೀನ್ ಡೇ ವಾಸ್ ಸ್ಟಾರ್ಟೆಡ್ ಬೈ US ಸೋಯಾಬೀನ್ ಎಕ್ಸ್ಪೋರ್ಟ್ ಕೌನ್ಸಿಲ್. ಇದೊಂದು ಆರ್ಗನೈಸೇಷನ್, ಇದನ್ನ ಸ್ಟಾರ್ಟ್ ಮಾಡಿದ್ದು US ಸೋಯಾಬೀನ್ ಎಕ್ಸ್ಪೋರ್ಟ್ ಕೌನ್ಸಿಲ್. ಇದನ್ನ ಸ್ಟಾರ್ಟ್ ಮಾಡಿದ್ದು ಪ್ರತಿ ವರ್ಷ 27 ಫೆಬ್ರವರಿ ಏನು ಮಾಡ್ತೀವಿ ನಾವು? ವಿ ಯೂಸ್ ಟು ಸೆಲೆಬ್ರೇಟ್ ವರ್ಲ್ಡ್ ಪ್ರೋಟೀನ್ ಡೇ, ರೈಟ್. ಅಥವಾ ನ್ಯಾಷನಲ್ ವರ್ಲ್ಡ್ ಪ್ರೋಟೀನ್ ಡೇ ಸೆಲೆಬ್ರೇಟ್ ಮಾಡ್ತೀವಿ. ಕ್ವೆಶ್ಚನ್ ನಂಬರ್ 10, ವಿಚ್ ಸ್ಪೇಸ್ ಏಜೆನ್ಸಿ ಲಾಂಚ್ಡ್ ಅ ಡಿಶ್ ವಾಷರ್ ಸೈಜ್ಡ್ ಸ್ಯಾಟಲೈಟ್? ಡಿಶ್ ವಾಷರ್ ಸೈಜ್ ಸ್ಯಾಟಲೈಟ್ into space from Florida to identify where water resides on the moon's surface. ಸೊ ಡಿಶ್ ವಾಷರ್ ಸೈಡ್ ಅಂದರೆ ಈ ಪಾತ್ರೆ ಬೆಳಗುವಂಥದ್ದು ಮಷಿನ್ ಇರುತ್ತಲ್ಲಪ್ಪಿ, ಆ ಮಷಿನ್ ಸೈಜ್ ಇರುವಂತಹ ಒಂದು ಸ್ಯಾಟಲೈಟ್ನ ಲಾಂಚ್ ಮಾಡ್ತು. ಯಾವ ಆರ್ಗನೈಸೇಷನ್? ಎಲ್ಲಿಂದ? ಫ್ಲೋರಿಡಾಯಿಂದ. ಯಾಕೆ ಲಾಂಚ್ ಮಾಡಿದ್ರು? ಚಂದ್ರನ ಮೇಲೆ ಎಲ್ಲಿ ನೀರಿದೆ ಅಂತ ಕಂಡುಹಿಡಿಯೋಕ್ಕೆ. ನಮ್ಗೆ ಆಲ್ರೆಡಿ ಗೊತ್ತಿದೆ ಚಂದ್ರನ ಮೇಲೆ ನೀರಿದೆ ಅಂತ. ಎಲ್ಲಿದೆ ಅಂತ ಕಂಡುಹಿಡಿಯೋಕ್ಕೆ ಒಂದು ಸ್ಯಾಟಲೈಟ್ನ ಲಾಂಚ್ ಮಾಡ್ತಾರೆ. ಅದರ ಸೈಜು ಡಿಶ್ ವಾಷರ್ ಸೈಜ್ ಇರುತ್ತೆ. ಅದನ್ನ ಫ್ಲೋರಿಡಾ ಅಂತ ಲಾಂಚ್ ಮಾಡ್ತಾರೆ. ಯಾರು ಮಾಡ್ತಾರೆ? ಆಪ್ಷನ್ ಎ ನಾಸಾ, ಆಪ್ಷನ್ ಬಿ ಇಸ್ರೋ, ಆಪ್ಷನ್ ಸಿ ESA, ರೈಟ್. ಆಪ್ಷನ್ ಡಿ ಜಾಕ್ಸಾ. ಆನ್ಸರ್ ಈಸ್ ಆಪ್ಷನ್ ಎ ನಾಸಾದವ್ರು ಮಾಡ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಎಲ್ಲಿಂದ ಮಾಡ್ತಾರಪ್ಪಿ? ಫ್ಲೋರಿಡಾ ಇಂದ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್, ರೈಟ್. ಸೊ ಮೂನ್ ಸರ್ಫೇಸ್ ಮೇಲೆ ವಾಟರ್ ಎಲ್ಲಿದೆ ಅಂತ ಕಂಡಿಡಿಯೋಕ್ಕೆ, ರೈಟ್. ಸೊ ದೀಸ್ ಆಲ್ ಆರ್ ದ 10 ಇಂಪಾರ್ಟೆಂಟ್ ಕ್ವೆಶನ್ ಫಾರ್ February 28, 2025. ವೆರಿ ವೆರಿ ಇಂಪಾರ್ಟೆಂಟ್. ಐ ಹೋಪ್ ದಿಸ್ ವಿಡಿಯೋ ಇಸ್ ವೆರಿ ಇನ್ಫಾರ್ಮೇಟಿವ್ ಟು ಯು ಆ್ಯಂಡ್ ನಿಮ್ಗೊಂದು ಐಡಿಯಾ ಬಂದಿರುತ್ತೆ ಯಾವ ಟೈಪ್ ಆಫ್ ಕ್ವೆಶನ್ಸ್ ಬರ್ತವೆ, ಎಲ್ಲಿಂದ ಬರ್ತವೆ, ಯಾವ ಒಂದು ಟಿಪಿಕಲ್ ಕಾನ್ಸೆಪ್ಟ್ಸ್ ಇಂದ ಬರ್ತವೆ. ಯು ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್, ರೈಟ್. ಇದೆಲ್ಲ ಕಂಪ್ಲೀಟ್ ಆದಂತಹ ಕರೆಂಟ್ ಅಫೇರ್ಸ್ ಆಗಿರಲಿ, ಕಂಪ್ಲೀಟ್ ಆದಂತಹ ಸ್ಟಡಿ ಮೆಟೀರಿಯಲ್, ಸ್ಟ್ಯಾಟಿಕ್ ಸಬ್ಜೆಕ್ಟ್ಸ್, ಎವ್ರಿಥಿಂಗ್ ಯು ವಿಲ್ ಬಿ ಗೆಟಿಂಗ್ ಇನ್ ದ ವಾರಿಯರ್ಸ್ 4.0 ಬ್ಯಾಚ್ ಕೋರ್ಸ್. ಪ್ರತಿಯೊಂದು ಕೂಡ ಟಾಪಿಕ್ ಟು ಟಾಪಿಕ್ ವಿ ಆರ್ ಗೋಯಿಂಗ್ ಟು ಟೀಚ್ ಯು, ವಿ ಆರ್ ಗೋಯಿಂಗ್ ಟು ಟೆಲ್ ಯು. ಐಡೆಂಟಿಫೈ ಮಾಡಿಬಿಟ್ಟು ಹೇಳ್ತೀವಿ ಈ ಕ್ವೆಶನ್ಸ್ ಬರ್ತವೆ ಅಂತ. ಸೊ ಫಾರ್ ದ್ಯಾಟ್ ವಾಟ್ ಯು ಹ್ಯಾವ್ ಟು ಡೂ, ಡೌನ್ಲೋಡ್ ಮಾಡ್ಕೊಡ್ರಿ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ನ ಪ್ಲೇಸ್ಟೋರಿಂದ. ನಂಬರ್ ಇಲ್ಲಿ ಡಿಸ್ಪ್ಲೇ ಆಗ್ತದೆ, ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿರಿ. ಡೆಫಿನೆಟ್ಲಿ ಪ್ರತಿದಿನ ಲೈವ್ ಕ್ಲಾಸಸ್, ರೆಕಾರ್ಡಿಂಗ್ ಕ್ಲಾಸಸ್, ಡೌಟ್ ಕ್ಲಿಯರಿಂಗ್ ಸೆಷನ್, PDFs, ಟೆಸ್ಟ್ ಸೀರೀಸ್,
ಜೊತೆಗೆ access to all the badges until examination, right? So I hope everybody will join as soon as possible. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿರಿ. ಪ್ರತಿ ಕ್ಲಾಸಲ್ಲಿ ಕೂಡ ಹೇಳ್ತಾ ಇರ್ತೀನಿ, ರೈಟ್? ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಮೀಟ್ ಆಗುವ. ಟಿಲ್ ದೆನ್, ಗಾಡ್ ಬ್ಲೆಸ್ ಯು ಆ್ಯಂಡ್ ಬಾಯ್.